ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸುಮ್ನೆ ಸ್ವಿಚ್ ಆಫ್ ಮಾಡ್ಕೊಳ್ಳಲ್ವಲ್ಲ ರಾಧಿಕಾ, ಅಕಸ್ಮಾತ್ ಬ್ಯಾಟ್ರಿ ಲೋ ಆಗಿ ಕೂಡ ಸ್ವಿಚ್ ಆಫ್ ಆಗಿರ್ಬೋದಲ್ವಾ? ಅಲ್ಲ ಸುನೈನಾ, ತಂಗಿಗೆ ಈಗಷ್ಟೇ ಮದ್ವೆ ಆಗಿದೆ, ಜೊತೆನಲ್ಲಿದ್ದು ಬೇಕು ಬೇಡ ನೋಡ್ಕೋಬೇಕು ತಾನೆ. ಅತ್ತೆ, ನಾನ್ ಶಶಿ ಅಣ್ಣಂಗ್ ಕೇಳ್ದೆ, ಚೌಟ್ರಿಲಿ ಬ್ಯಾಲೆನ್ಸ್ ಅಮೌಂಟ್ ಎಲ್ಲ ಕ್ಲಿಯರ್ ಮಾಡ್ಬಿಟ್ಟು ಮನೆಗ್ ಬರ್ತೀನಿ ಅಂತ ಹೇಳಿದ್ರಂತೆ. ಹೌದಮ್ಮ, ಗುರು ಎಲ್ಲಾನು ಸೆಟ್ಲ್ ಮಾಡಿ ಬರ್ತೀನಿ ಅಂತ ಅಂದ್ರು. ಅಲ್ಲ, ಬ್ಯಾಲೆನ್ಸ್ ಅಮೌಂಟ್ ಕ್ಲಿಯರ್ ಮಾಡಕ್ ಇಷ್ಟೊತ್ತು ಬೇಕಾ? ಅದೇ ಮತ್ತೆ. ರಮ್ಯಾ, ಕಾಶಿ ಏನೋ ಅಮೌಂಟ್ ಸೆಟಲ್ ಮಾಡಕ್ ಹೋಗಿದ್ದಾನೆ, ಕಲ್ಕಿ ಎಲ್ಲ ಹೋದ? ಅಕ್ಕ, ನಾನು ಅವನ್ನ ನೋಡೇ ಇಲ್ಲ ಅಕ್ಕ. ಏನ್ ಹೇಳ್ತಿದ್ಯಾ ನೀನು? ಚೌಟ್ರಿಲ್ ಅವ್ನು ನಿನ್ ಜೊತೆ ತಾನೇ ಇದ್ದ? ನನ್ ಜೊತೆನೆ ಇದ್ದ. ಬರುವಾಗ ನಾನ್ ನಿಮ್ ಜೊತೆ ಇದ್ನಲ್ಲ, ನಮ್ ಜೊತೆ ಕಾರಲ್ಲಿ ಬರ್ಲಿಲ್ಲ ಅವನು. ಎಲ್ ಹೋದ? ಅವನ್ಗೊಂದ್ ಕಾಲ್ ಮಾಡು. ಸರಿ ಅಕ್ಕ. ಸರ್, ನಿಮಗೆ ಸ್ವಲ್ಪನೂ ಮನಸಾಕ್ಷಿ ಇಲ್ವಾ ಸರ್? ನೋಡಿ ಸರ್, ಅವ್ರಿಗೆ ಗೊತ್ತಾಡ್ತಿದ್ದಾರೆ ಅಂತ. ಪ್ಲೀಸ್ ಸರ್, ಸ್ವಲ್ಪನಾದ್ರೂ ಕರುಣೆ ತೋರಿಸಿ ಪ್ಲೀಸ್. ನೋಡಮ್ಮ, ನಾನು ಇವಾಗ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ರೆ ನಾಳೆ ದಿನ ನನಗೆ ತೊಂದರೆ ಆಗುತ್ತೆ. ನೋಡಿ, ಇದು ಅಟೆಂಪ್ಟ್ ಟು ಮರ್ಡರ್ ಕೇಸ್. ನಾನು ಹೇಳೋದೆಲ್ಲ ಹೇಳಾಗಿದೆ. ಸುಮ್ಮನೆ ನಮ್ಮ ಟೈಮ್ ವೇಸ್ಟ್ ಮಾಡಬೇಡಿ. ಆಗೋ ಕೆಲಸ ನೋಡಿ, ಇಲ್ಲ ಅಂತಂದ್ರೆ ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ. ಸರ್ ಪ್ಲೀಸ್ ಸರ್, ಪ್ಲೀಸ್. ಹಲೋ, ಒಂದ್ ನಿಮಿಷ ಇರಿ. ಏನಮ್ಮ ಸಮಸ್ಯೆ ನಿಮ್ದು? ಸರ್, ನೀವಾದ್ರೂ ಹೆಲ್ಪ್ ಮಾಡಿ ಸರ್. ಸರ್, ನಮ್ ಭಾವನ್ಗೆ ಯಾರೋ ಚಾಕುಲ್ ಚುಚ್ಬಿಟ್ಟಿದ್ದಾರೆ ಸರ್. ಅವ್ರಿಗೆ ತುಂಬಾ ಬ್ಲೀಡಿಂಗ್ ಆಗ್ತಾ ಇದೆ. ಇವರು ಟ್ರೀಟ್ಮೆಂಟ್ ಕೊಡೋದ್ರ ಬದಲು ರೂಲ್ಸ್ ಬಗ್ಗೆ ಮಾತಾಡ್ಕೊಂಡು ನಿಂತಿದ್ದಾರೆ. ಪೊಲೀಸ್ ಫಾರ್ಮಾಲಿಟೀಸ್ ಮುಗಿಸ್ಕೊಂಡು ಬಂದ್ರೆ ಮಾತ್ರ ಟ್ರೀಟ್ಮೆಂಟ್ ಕೊಡೋದು ಅಂತ ಹೇಳ್ತಿದ್ದಾರೆ ಸರ್.